ಫೋನ್ ಮಾಡ್ದವ್ಳ ಮನೇಲೆ ಇಟ್ಕೊಂಡು ನೀನ್ ಇಲ್ದೆ ನಾಯಿ ತರ ಅಲ್ವಲ್ಲೋ ಅವಾಗ್ಲಾರ ಹೇಳತ್ತಾನೆ ಯಾಕ್ಲ ಹೇಳಿಲ್ಲ ನಿಮ್ ಕಾಲೇ ಬಿಡ್ತೀನಿ ಸತ್ತೋಗ್ಬಿಡ್ತೀನಿ ಗೌಡ್ರೆ ಬಿಟ್ಬಿಡಿ ಸತ್ತೋಯ್ತಾ ನನ್ನ ಮಗ ನೋಡಿದ್ರೆ ಹಂಗೆ ಸತ್ಯ ಹೋಯ್ತದೆ ಸುಮ್ಕಿರ ಅಂತವ ಸತ್ರ ಸಾಯ್ತಾನ್ ಬಿಡ್ಲಾ ಇವ್ ಬದುಕಿದ್ರೆ ಎಷ್ಟು ಹೋದ್ರೆ ಎಷ್ಟು ಲೈ ಮಗ್ಳಲ್ಲೇ ಎತ್ಕೊಂಡು ಯಾಕ್ಲ ಸತ್ಯ ಹೇಳಿಲ್ಲ ಮಗಳಿಲ್ಲ ಹೇಳ್ಬೇಕು ಅನ್ಕೊಂಡೆ ಗೌಡ್ರೆ ಆದ್ರೆ ಅವ್ರು ನನ್ ಬಾಯಿ ಮುಚ್ಚಿಸ್ಬಿಟ್ರು ಯಾರ್ಲಾ ಬಾಯಿ ಮುಚ್ಚಿದ್ದು ಏನಾಯ್ತು ಅಂತ ನೆಟ್ಟಿಗೆ ಹೇಳ ಸತ್ಯ ಹೇಳ್ಬೇಕು ಅಂತಾನೆ ಇದ್ದೆ ಗೌಡ್ರೆ ಆದ್ರೆ ಮಧ್ಯದಲ್ಲಿ ಯಾವನ್ ಏನ್ ಮಾಡಿದ್ನಲ್ಲ ಸತ್ಯ ಹೇಳಕ್ ಯಾಕ್ಲ ಹಿಂದೆ ಮುಂದೆ ನೋಡ್ದೆ ಹೇಳ ಗೌಡ್ರೆ ಅದು ಮನೆಯವರು ಹೇಳ ಅಂದ್ರೆ ಗೌಡ್ರೆ ಅವತ್ತು ನಿಮ್ ಮದುವೆ ದಿನ ಯಾರೋ ಒಬ್ಬ ಅನುಮಾನ ಪಟ್ಟ ಅಂತ ನೀವೆಲ್ಲ ಸೇರ್ಕೊಂಡು ಅವನಿಗೆ ನಾಯಿ ಹೊಡೆದಾಗ ಬಡಿತಿದ್ರಿ ಅದನ್ನ ನೋಡಿ ಹೆದರಿಕೆ ಆಗ್ಬಿಡ್ತು ಅದಕ್ಕೆ ಏನು ಹೇಳ್ದೆ ಸುಮ್ಮನಾಗ್ಬಿಟ್ಟೆ ಗೌಡ್ರೆ ನಿಮ್ ಮ್ಯಾಲಿದ್ದ ಹೆದರಿಕೆ ಬಾಯಿ ಮುಚ್ಚಿಸ್ಬಿಡ್ತು ಲೇ ಅವತ್ತೇ ನೀನ್ ಸತ್ಯವ ಹೇಳ್ಬಿಟ್ಟಿದ್ರೆ ಅವಳನ್ ಮದ್ವೆ ಆಗ ಪ್ರಮೇಯನೇ ಇರ್ತಾ ಇರ್ಲಿಲ್ಲ ಇನ್ನು ಬಿಡಲ್ಲ ಕಳ ಸಾಯಿಸ್ಬಿಡ್ತೀನಿ ಹಾಳಾಗೋಗ್ಲಿ ಬಿಡೋ ಅಂತಮ್ಮ ದೈವ ಇಚ್ಛೆ ಆಗೋದೆಲ್ಲ ಆಗೋಗದೆ ಇವಾಗ ಇವನು ಕೊಟ್ಟರೆ ಏನ್ ಪ್ರಯೋಜನ ಹೇಳೋ ನಿಂಗೋಯ್ತಲ್ಲ ಬಾ ಅಲ್ಲ ಇವ್ರ ಹೊಟ್ಟೆಲಿ ಏನ್ ನಡೀತಾ ಇದೆ ಫೋನ್ ಮಾಡಿದ್ ನೋಡಿದ್ರೆ ವಿನಂತಿ ಇವ್ರೇನ್ರನ್ನ ಹೆಂಗ್ ಲಾಕ್ ಮಾಡಿದ್ರು ಯಾಕೆ ಲಾಕ್ ಮಾಡಿದ್ರು ಅಯ್ಯೋ ಇವಾಗ ಏನಾರು ಈ ವಿಚಾರ ಹೇಳ್ಬಿಟ್ಟಿದ್ರೆ ಬ್ಯಾರೇನೆ ಅನಾಹುತ ಆಗ್ಬಿಡೋದು ನಿನ್ ಮನ್ಸ್ನಾಗೆ ಏಟ್ ನೋವು ಐತೆ ಅಂತ ನಂಗೆ ಅರ್ಥ ಆಯ್ತದೆ ಕಣವ ಆದ್ರೆ ಸಮಾಧಾನ ಮಾಡ್ಕಂತ ಹೇಳೋದ್ ಬಿಟ್ಟು ನಂಗೆ ಬೇರೆ ದಾರಿನೇ ತೋಚ್ತಾ ಇಲ್ಲ ಅವತ್ತೇನು ಬೇಕು ಅಂತ ತೆಪ್ಪ ಮಾಡ್ಲಿಲ್ಲ ಅವ ಆದ್ರೆ ಆ ಸತ್ಯನ ಅವರಿಂದ ಮುಚ್ಚಿಟ್ಟು ಮೋಸ ಮಾಡಿದಂತೂ ಬೇಕು ಅಂತಾನೆಯ ಒಂದ್ ರೀತಿನಲ್ಲಿ ಹೇಳ್ಬೇಕು ಅಂದ್ರೆ ನನ್ ಜೀವನ ಹಿಂಗಾಗೋದಕ್ಕೆ ನೀವೆಲ್ರೂ ಆಗ್ಬಿಟ್ರಿ ಇದ್ಯಾ ಯಾಕವ್ವ ಹಿಂಗೆಲ್ಲ ಹೇಳ್ತಿದ್ಯಾ ನಿನ್ ಬಂಗಾರದಂತ ಬಾಳ ಹಾಳಾಗ್ಲಿ ಅಂತ ನಾವೇನಾರು ಮಾಡ್ತೀವೇನವ್ವ ನೀವೇನು ಬಯಸಲ್ಲ ಸರಿ ಅವ್ವ ಆದ್ರೆ ಸತ್ಯ ಬೇರೆಯವರಿಂದ ಗೊತ್ತಾಗೋಕ್ಕಿಂತ ಮೊದ್ಲೇ ನಾನೇ ಹೇಳ್ಬಿಡ್ತೀನಿ ಕಣವ ಅಂದ್ರೆ ನಿನ್ ಪ್ರತಿ ಸತಿ ತಡಿತಿದ್ದೆ ಅದ್ರಿಂದಾನೇ ಅಲ್ವೇ ಇವತ್ತವ್ರ ಕಣ್ಣಲ್ಲಿ ನನ್ ಮೋಸ್ಗತಿ ಆಗಿತ್ತು ಇದ್ಯಾ ನಿನ್ ಬಂಗಾರದಂತ ಬಾಳು ಎಲ್ಲ ಹಾಳಾಗ್ಬಿಟ್ಟದು ಅನ್ನೋ ಕಾರಣಕ್ಕೆ ಹಂಗ್ ಮಾಡಿದ್ವವ್ವ ಈಟ್ ದಿನ ಯಾವ್ದಾಗ್ಬಾರ್ದು ಅಂತ ನೀನ್ ತಡಿತಿದ್ಯೋ ಅದೇ ಆಗೋಯ್ತು ತಾನೆ ಕೊನೆಗೂ ಸತ್ಯ ಅನ್ನೋದು ಸೆರ್ಗಳ್ ಕಟ್ಕೊಂಡಿರೋ ಕೆಂಡ ಅನ್ನೋದು ದಿಟ್ಟ ಆಗೋಯ್ತು
ಹಾಳಾದ ಪೊಲೀಸ್ ಅಣ್ಣನೇ ನಿನ್ ಬಾಳಿಗೆ ಮುಳ್ಳಾಗ್ತಾನೆ ಅಂತ ನನ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣವ. ಅವತ್ತು ಸತ್ಯ ಮುಚ್ಚಿಟ್ಟು ನಮ್ ಪಾಲಿಗೆ ದ್ಯಾವರಾದ ಅಂತ ಅನ್ಕಂಡೆ. ಆದ್ರೆ ಇವತ್ತು ಬದುಕಿಗೆ ಕೊಳ್ಳಿ ಇಟ್ಬಿಟ್ಟ. ಈಗ ಯಾರ್ ದೂರ ಇವನ್ ಪ್ರಯೋಜನವ? ಸತ್ಯನ್ ಮುಚ್ಚಿಟ್ರ ಜೊತೆಗೆ ಅಪರಾಧನೂ ಮಾಡ್ಬಿಟ್ಟೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಗಂಡ ಮಗಳಿಗಿಂತ ಹೆಚ್ಚು ಕಾಳಜಿ ಮಾಡ್ತಿದ್ದ ಅಟ್ಟಿಯಿಂದ ದೂರ ಆಗಿ ಇಂಥ ಪರಿಸ್ಥಿತಿನಲ್ಲಿ ನಿಂತೋಳು ನಾನು. ಇವತ್ತು ಎಲ್ಲ ಕಳ್ಕೊಂಡಿರೋದು ನಾನವ್ವ. ಅತ್ತೆ, ನೀವಿಂಗ್ ಊಟ ತಿಂಡಿ ಬಿಟ್ಟು ಸಂಕಟ ಪಟ್ಕೊಂಡ್ ಕುಂತಿದ್ರೆ ನಿಮ್ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ? ತಗಳಿ ಅತ್ತೆ, ಊಟಕ್ಕಿಂತ ಮುಂಚೆ ನುಂಗ ಮಾತ್ರ ನುಂಗಿ ಆಮೇಲೆ ಊಟ ಮಾಡೋರಂತೆ. ನನಗೆ ಯಾವ ಊಟನೂ ಬೇಡ, ಮಾತ್ರೇನೂ ಬೇಡ, ತಗೊಂಡೋಗಿ. ಅಲ್ಲ ಅಮ್ಮಮ್ಮ, ಮನೆ ಹಿರಿಕ್ಲಾಗಿ ನೀನೇ ಹಿಂಗ ಅನ್ಬಿಟ್ರೆ ನಮ್ ಕತೆ ಏನಾಗ್ಬೇಡ. ದಯವಿಟ್ಟು ಮಾತ್ರೆ ನುಂಗು ಅಮ್ಮಮ್ಮ. ಮಾತ್ರೆ ನುಂಗಿ ತಿನ್ಕೊಂಡು ಸಂದಾಗಿದ್ದು ನಾನ್ ಮಾಡೋಕೆ ಏನಿದೆ ಹೇಳಿ? ಇನ್ನೂ ಈ ಕಣ್ಣಲ್ಲಿ ಇಂಥ ಕಷ್ಟ ನೋಡಕ್ ಬದುಕಿರ್ಬೇಕಾ ಹೇಳು? ಎಲ್ಲಾ ಸರಿ ಹೋಯ್ತು, ಅಟ್ಟಿಲಿ ಎಲ್ರೂ ಸಂತೋಷ ಆಗೋರೆ ಅಂತ ಅನ್ಕೊಳ್ಳುವಷ್ಟ್ರಲ್ಲೇ ಆ ಮನೆ ಆಳಿ ಎಲ್ಲ ನೆಮ್ಮದಿನೂ ಕಿತ್ಕೊಂಡ್ಬಿಟ್ಲು. ನಮ್ಮ ಅಟ್ಟಿ ಮ್ಯಾಗೆ ಅದ್ಯಾರು ಕಣ್ಬಿದ್ದದೋ ಕಾಣೆ. ಅದ್ಯಾವ್ರು ಯಾಕೆ ನಮಗ್ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ದಾನೋ? ಅಳ್ಬೇಡಿ ಅಮ್ಮಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಇದನ್ನೆಲ್ಲ ನೋಡ್ಕೊಂಡು ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ? ಭದ್ರ, ನಿನ್ನಂತ ಒಳ್ಳೆ ಮನ್ಸಿರೋನ್ಗೆ ಆ ದೇವ್ರಿಗೆ ಯಾಕಪ್ಪ ಅನ್ಯಾಯ ಮಾಡ್ದ? ಒಬ್ರಿಗೂ ಒಂದು ಕೇಡನ್ನು ಬಯಸ್ದೆ ಒಳ್ಳೇದನ್ನೇ ಮಾಡ್ತಿದ್ದಿ ಅಂತವನಿಗೆ ಆ ದೇವ್ರು ಹಿಂಗ್ಯಾಕಪ್ಪ ಮಾಡ್ತವನೆ? ಅವಳು ನಿನ್ ಬಾಳನ್ನ ಬೆಳಗ್ತಾಳೆ, ಉದ್ಧಾರ ಮಾಡ್ತಾಳೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕಣಪ್ಪ. ಆದ್ರೆ ಅವಳು ನಿನ್ ಬದುಕಲ್ಲಿ ಬಿರುಗಾಳಿನೇ ಎಬ್ಬಿಸ್ಬಿಟ್ಲು, ನಮ್ಮ ಮನೇನೆ ಹಾಳು ಮಾಡ್ಬಿಟ್ಲು. ಅಮ್ಮಮ್ಮ, ಇಲ್ಲ, ಅವ್ರ ಹಾಡು ಸುಲಭವಾಗಿ ಇದ್ರಿಂದ ಈಚೆ ಬರಕ್ಕಿಲ್ಲ. ಬರ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಬರಕ್ ನಾನ್ ಬಿಡಕ್ಕಿಲ್ಲ. ಅಲ್ಲಿ ಅವ್ರ ಪರಿಸ್ಥಿತಿ ಏನಾಗೋದು ಅಂತ ನೆನ್ಸ್ಕೊಂಡ್ರೇನೆ ಭಯ ಆಯ್ತೈತೆ ಸರು. ಕೊಡೋಣ, ಇಲ್ಲಿ ಕೊಡೋಣ. ಕುಡಿಯೋಣ. ಇಲ್ಲಿಗೆ ನಾನು ಬಂದಿದ್ದ ಕೆಲ್ಸ ಮುಗೀತು. ಅಣ್ಣ, ಒಂದ್ ನಿಮಿಷ ಬಂದೆ. ಅತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಸರಿ ಆಯ್ತದೆ.
ಅವ ಅತ್ತೆ, ನಾನು ಸಾವಿತ್ರಿ ಒಸಿ ಚಲುರ ಓಡ್ಬತ್ತೀವಿ. ಆ ಪಾಪದವನ್ ಮನೆಗೆ ನೀವ್ಯಾಕೆ ಓದಿರಿ? ಅವ್ವ, ನಾವೇನೋ ಅವನ್ ಮನೆ ಸಂಬಂಧ ಬೆಳ್ಸಕ್ ಹೋಯ್ತಾ ಇಲ್ಲ. ಉಳ್ಕೊಂಡಿರೋ ಚೂರು ಪಾರು ಸಂಬಂಧವ ಕಳ್ಕೊಂಡ್ ಬರಕ್ ಹೋಯ್ತಾ ಇದೀವತ್ತೆ. ಅತ್ತೆ, ಸಂಬಂಧ ಇಲ್ದೇ ಇರೋರ್ತವ ನಮ್ಮನೆ ಒಡವೆ ಯಾಕಿರ್ಬೇಕು ಹೇಳಿ? ನನ್ ನೆಮ್ಮದಿನೇ ಕಿತ್ಕೊಂಡು ಹೋಗವಳೆ. ಇನ್ನು ಒಡವೆದೇನು? ಅನಿಷ್ಟ ಕಳೀತು, ಗ್ರಾಚಾರ ಬಿಟ್ಟೋಯ್ತು ಅಂತ ಸುಮ್ಕಿದ್ಬಿಡಿ. ಅತ್ತ ಹೇಳ್ತಾ ಇರೋದು ಸರಿಯಾಗದೆ ಈಶ್ವರಿ. ಈಗ ಒಡವೆ ಕಟ್ಕೊಂಡು ಏನಾಗ್ಬೇಕಾಗೈತೆ? ಹಾಳಾಗೋಗ್ಲಿ. ಹೂ ಕಣವ, ಅವಳಾಗ್ಲಿ ಆ ಕುಡ್ಕ ಆಗ್ಲಿ ಏನ್ ಬೆವ್ರು ಸುರಿಸಿ ಸಂಪಾದನೆ ಮಾಡಿದ್ರ ಹೇಳು? ಅವಳೇನು ಒಳ್ಳೆ ಕೆಲ್ಸ ಮಾಡೋಳೆ ಅಂತ ಬಿಟ್ಬಿಡು ಅಂದ್ಯಾ? ನಮ್ಮನೆ ಸಂತೋಷ ಕಿತ್ಕೊಂಡವಳು ಯಾವ್ದೇ ಕಾರಣಕ್ಕೂ ಖುಷಿಯಾಗಿರ್ಬಾರ್ದು. ನೀವ್ ಹೇಳೋದು ಸರಿ. ಕಂಡೋರ್ ಮನೆ ಸ್ವತ್ತನ್ನ ನಾವ್ಯಾಕೆ ಇಟ್ಕೋಬೇಕು ಅನ್ನೋ ಜ್ಞಾನ ಅವ್ರಿಗೂ ಇರ್ಬೇಕಲ್ವೇ? ಅಮ್ಮಮ್ಮ, ಅದೆಲ್ಲ ಮಾನ ಮರ್ವಾದೆ ಇರೋರ್ಗೆ. ಮೂರು ಬಿಟ್ಟೋರ್ಗೆ ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ಕೊಂಡು ಗುಳುಂ ಸ್ವಹ ಮಾಡ್ಕೊಬಿಡ್ತಾರಷ್ಟೇ. ಅದು ಅಲ್ದೇನೆಯ ಅಮ್ಮಮ್ಮ, ನಾಳಿಕೆ ಈ ಒಡವೆ ನೆಪ ಇಟ್ಕೊಂಡು ಅವ್ರು ಯಾರು ನಮ್ಮ ಅಟ್ಟಿ ತಕ್ ಬರ್ಬಾರ್ದು ಅಂದ್ರೆ ಇವ್ರಿಬ್ರು ಹೋಗಿ ನಮ್ಮ ಒಡವೆನ ಇಸ್ಕೊಂಡ್ ಬಂದ್ಬಿಡ್ಬೇಕು. ಸರಿ, ಹೋಗಿ ಅವನ್ನೆಲ್ಲ ಇಸ್ಕೊಂಡ್ ಬರೋದ್ರ ಜೊತೆಗೆ ಅವಳ ನೆರಳು ಈ ಅಟ್ಟಿ ಮೇಲೆ ಬೀಳ್ಬಾರ್ದು ಅಂತ ಹೇಳ್ ಬನ್ನಿ. ನೀನೇನ್ ತಲೆ ಕೆಡ್ಸ್ಕೊಬೇಡ ಕಣವ, ನಾನು ಹೇಳ್ತೀನಿ. ಅದ್ಕೆ ಬಾ ಹೋಗುವ ಬನ್ನಿ.